ಒಂದು ದೇವಿ ರಾಕ್ಷಸನ ವಧೆ ಮಾಡಿ 1008 ಮೆಟ್ಟಿಲುಗಳಷ್ಟು ಎತ್ತರದ ಬೆಟ್ಟದಲ್ಲಿ ನೆಲೆಸಿದಾಳ ಅಂದ್ರೆ ನೀವು ನಂಬ್ತೀರಾ? ಹೌದು, ಸಾವಿರಾರು ವರ್ಷಗಳ ಹಿಂದೆ ಮೈಸೂರು ಅಂತ ಒಂದು ಪ್ರದೇಶ ಇತ್ತು. ಅಲ್ಲಿ ಅತಿ ಶಕ್ತಿಶಾಲಿಯಾದ ಮಹಿಷಾಸುರ ಎಂಬ ರಾಕ್ಷಸ ಮಹಾಬಲಾಚಲ ಬೆಟ್ಟದ ಸಮೇತ ಇಡೀ ಮೈಸೂರನ್ನ ಆಳ್ವಿಕೆ ನಡೆಸ್ತಾ ಇದ್ದ. ದೇವತೆಗಳು ಅವನ ಹಿಂಸೆಯಿಂದ ಶಿವನ ಹತ್ರ ಹೋಗಿ ಪರಿಹಾರ ಕೇಳ್ತಾರೆ. ಆಗ ಶಿವ ಆದಿಶಕ್ತಿಯಾದ ಪಾರ್ವತಿ ಹತ್ರ ಪರಿಹಾರ ಕೇಳಲು ಹೇಳ್ತಾನೆ. ನಂತರ ಆದಿಶಕ್ತಿಯು ಮಹಿಷಾಸುರನನ್ನು ಕೊಂದು ಮಹಿಷಾಸುರ ಮರ್ದಿನಿಯಾಗಿ ಮಹಾಬಲಾಚಲದಲ್ಲಿ ನೆಲೆಸ್ತಾಳೆ. ಇತಿಹಾಸದ ಪ್ರಕಾರ ಮುಂದೆ ಚಂಡಮುಂಡ ಎಂಬ ರಾಕ್ಷಸರ ವಧೆ ಮಾಡಿ ಚಾಮುಂಡೇಶ್ವರಿ ಅಂತ ಹೆಸರು ಬರುತ್ತೆ. ಹಳೆಯ ಮಹಾಬಲಾಚಲ ಬೆಟ್ಟ ನಂತರ ಚಾಮುಂಡಿ ಬೆಟ್ಟವಾಗುತ್ತೆ. ಮಹಿಷಾಸುರನ ಊರು ಅಂತ ಇದ್ದದ್ದು ಈಗ ಮೈಸೂರು ಅಂತ ಪ್ರಖ್ಯಾತವಾಗಿದೆ. ನಮ್ಮ ದೇಶದ 18 ಮಹಾಶಕ್ತಿ ಪೀಠಗಳಲ್ಲಿ ಮೈಸೂರು ಚಾಮುಂಡಿ ಬೆಟ್ಟವು ಒಂದಾಗಿದೆ. ದೇವಸ್ಥಾನಕ್ಕೆ 1008 ಮೆಟ್ಟಿಲುಗಳಿದ್ದು ವಿಶೇಷ ಏನಂದ್ರೆ 1800 ವರ್ಷದ ಹಿಂದಿನ ನಂದಿಯನ್ನು 108ನೇ ಮೆಟ್ಟಿಲಿನ